ಉದ್ಯೋಗಿಗಳಾಗಿದ್ದಾರೆ. ಈ ಹೊಸ ಹುಡುಗರು ಉದ್ಯೋಗಕ್ಕೆ ಹಾಯ್ದಿಲ್ಲ, ಏನು ಮಾಡಬೇಕು ಅನ್ನೋಂಥ ಚಿಂತನೆಯಲ್ಲಿದ್ದಾರೆ. ನೀವು ಹಳೆಯ ಕಥೆಗಳನ್ನ, ಕಾಂಗ್ರೆಸ್ ದೋಷಗಳನ್ನ ಏನು ಹೇಳಿದ್ರು ಈ ಯುವ ಜನಾಂಗ ಕೇಳೋ ಸ್ಥಿತಿಯಲ್ಲಿಲ್ಲ. ಅವ್ರು ಬೇಕಾಗಿತ್ತು ನಮ್ಗೆ ಉದ್ಯೋಗ ಬೇಕಪ್ಪ, ನೀವು ಏನು ಮಾಡ್ತೀವಿ ಗೊತ್ತಿಲ್ಲ, ಭ್ರಷ್ಟಾಚಾರ ರಹಿತವಾದಂಥ ಎಕ್ಸಾಮ್ಗಳು ನಡೀಬೇಕು. ಯಾಕೆ ಸಾಕಷ್ಟು ದುಡ್ಡು ಹಾಕಿ ಖರ್ಚು ಮಾಡಿ ಬಂದಿರ್ತಾರೆ. ಅವ್ರು ಜ್ಞಾನ ಬೆಳೆಸ್ಕೊಂಡಿದ್ದಾರೆ, ನಾಲೆಜ್ ಮಾಡ್ಕೊಂಡಿದ್ದಾರೆ, ಟೆಕ್ನಿಕಲ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಸೈಂಟಿಫಿಕ್ ಆಗಿರ್ಬೋದು, ಬೆಳೆಸ್ಕೊಂಡಿದ್ದಾರೆ. ಇವತ್ತು ಅವ್ರಿಗೆ ಉದ್ಯೋಗ ಇಲ್ಲ ಅಂದ್ರಾಗ ಏನು ಅಂತ. ಅದಕ್ಕಾಗಿ ಇವತ್ತು ಈ ರಾಹುಲ್ ಗಾಂಧಿಯವರ ನೀವು ನೋಡಿದಿರಿ, ಕೋಟಾದಲ್ಲಿ ಆಗಿರ್ಬೋದು, ಅಥವಾ ಪ್ರಯಾಗ್ರಾಜ್ದಲ್ಲಿ ಆಗಿರ್ಬೋದು, ಅಥವಾ ಡೆಹ್ರಾಡೂನ್ದಲ್ಲಿ ಆಗಿರ್ಬೋದು, ಈ ಪುಣೆದಲ್ಲೇ ಹೆಣ್ಮಕ್ಳು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಕೊಡ್ತಾ ಇದ್ದಾರೆ. ಅವ್ರ ಭಾಷಣಗಳನ್ನು ಕೇಳ್ತಾ ಇದ್ದಾರೆ, ರಾಹುಲ್ರ ಮಾತು ಕಿವಿ ಕೊಡ್ತಾ ಇದ್ದಾರೆ, ರಾಹುಲ್ಗೆ ಯಾವುದು ಪಾರಿ ಹೇಳೋದು ಸರಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅವರ ನಬ್ಜ್ ಅಂದರೆ ಅವರ ನರ್ವ್ ಸಿಸ್ಟಮ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಆ ದಿಶೆಯಲ್ಲಿ ಹೋರಾಟ ಮುಂದುವರಿಸಿದ್ದಾರೆ. ಪ್ರಾಮಾಣಿಕವಾದ ಎಕ್ಸಾಮ್ಗಳು ಬೇಕು ನಮಗೆ ಅನ್ನುವಂಥದ್ದು. ನಿಮ್ದೇನಪ್ಪ ನಾವೆಲ್ಲ ಕೆಲವೊಂದಿಷ್ಟು ಘೋಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ BJPಗರು ಅಥವಾ ಮೋದಿಯವರು. ಇಲ್ಲ ನಿಮಗೆ ಕೋಚಿಂಗ್ ಕ್ಲಾಸ್ ಫ್ರೀ ಮಾಡಿಸ್ತೀವಿ. ಕೋಚಿಂಗ್ ಕ್ಲಾಸ್ ಫ್ರೀ ಮಾಡಿಸ್ಬೇಕಾಗಿಲ್ಲ, ಸರ್ಕಾರಿ ಯಂತ್ರ ಮೂಲಕ ಸರ್ಕಾರದ ಶಾಲೆಗಳೆಲ್ಲ ನೀವು ಏನಪ್ಪ ಅಂದ್ರೆ ರೀಎಸ್ಟಾಬ್ಲಿಷ್ ಮಾಡಿರಿ, ಹೈಯರ್ ಎಜುಕೇಷನ್ ಮಾಡಿರಿ, ಎಲ್ಲ ಸರ್ಕಾರ ಮೂಲಕ ಆಗಿರಿ. ನೀವು ಕೋಚಿಂಗ್ ಸೆಂಟರ್ ಕೊಡೋ ಅವಶ್ಯಕತೆ ಇಲ್ಲ. ಅವ್ರು ಏನು ಮಾಡೋರು ಇದ್ದಾರೆ ಪಾಪ, ಕೋಚಿಂಗ್ ಸೆಂಟರ್ ಅವರು ಬ್ಲಡ್ ಎಂಪ್ಲಾಯ್ಡ್ ಹುಡುಗರು ಅವ್ರು ನಡೆಸ್ತಾ ಇರ್ತಾರೆ, ಅಲ್ಲಿ ಬೇಕಾಗಿಲ್ಲ. ಅವ್ರು ತೊಗೊಂಡು ನೌಕರಿ ಪರ್ಮನೆಂಟ್ ಕೊಡ್ರಿ, ಅವ್ರಿಗೆ ಅವ್ರು ಕೋಚ್ ಕೊಡ್ತಾರೆ ಅನ್ನೋಷ್ಟು ಡಿಮಾಂಡ್ ಮಾಡ್ತಾ ಇದ್ದಾರೆ. ಸ್ವತಃ ಬುದ್ಧಿವಂತರಿದ್ದಾರೆ ರೀ CJP ಮತ್ತು ಜನ್-ಜಿಗಳು. ಈಗ ಅದರ ಜೊತೆಗೆ ಹೊಸದೊಂದು ಬಿಟ್ಟರೆ ಈ ಅದರ ಜನ್-ಜಿ